ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ನೇಲ್ ಎಕ್ಸ್ಟೆನ್ಷನ್ ಅಂದರೆ ನೇಲ್ ಆರ್ಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹೆಣ್ಮಕ್ಳಿಗಂತೂ ಮೇಕಪ್ ಮತ್ತು ನೇಲ್ ಆರ್ಟ್ ಮಾಡ್ಕೊಳ್ಳೋದು ತುಂಬ ಲೈಕ್ ಮಾಡ್ತಾರೆ. ಈಗಂತೂ ಆಚೆ ಹೋಗಿ ಸಾವಿರಾರು ರೂಪಾಯಿ ನಾವು ಇದಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ನಾವು ಮನೇಲಿ ಯಾವ ಥರ ಮಾಡ್ಕೊಬೋದು, ಆಚೆ ಹೋಗಿ ಮಾಡಿಸ್ಕೊಳಕ್ಕಾಗದೇ ಇರೋರು ಅಂತ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನಾನಿಲ್ಲಿ ಮೊದಲನೇದಾಗಿ ಮಾಡಿಸ್ಕೊತಾ ಇದ್ದೀನಿ. ಇವರು ಮನೆಯಲ್ಲೇ ನಮ್ಮ ತಂಗಿ ಮಾಡ್ತಿರೋದು. ಸೊ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಮನೇಲಿ ಐಟಮ್ ತಂದು ನಾವು ಮಾಡ್ಕೋತಾ ಇರೋದು. ಮೊದಲನೇದಾಗಿ ಇಲ್ಲಿ ಆರ್ಟಿಫಿಷಿಯಲ್ ನೇಲ್ ತೊಗೊಂಡಿದ್ದಾರೆ. ಅದು 150 ಏನೋ ಬಿತ್ತು ನಮಗೆ, 150 ಸಮಥಿಂಗ್ ಏನೋ ಬಿತ್ತು. ಸೊ ಇದು ನಮ್ಮ ನೇಲ್ಸ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ, ಮತ್ತು ಕಾಲ್ಗೂ ಅಷ್ಟೇ ಕೊಟ್ಟಿರ್ತಾರೆ. ಸೊ ಇದು ಪೀಸಸ್ ಬಂದು 500 ಟೋಟಲ್ ಪೀಸಸ್ ಇದೆ. ಸೊ ನನ್ನ ನೇಲ್ಸ್ಗೆ, ನನ್ನ ಬೆರಳು ಫಿಂಗರ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ನೇಲ್ಸ್ನೆಲ್ಲ ಫಸ್ಟ್ ಈ ಥರ ಸೆಟ್ ಮಾಡಿ ಇಟ್ಕೊಂಬಿಡ್ತಾರೆ. ಎಡ್ಜಸಲ್ಲೂ ಅಷ್ಟೇ ಕೂಡ ಗ್ಯಾಪ್ ಇರಬಾರ್ದು ಎಡ್ಜಸ್ಸಲ್ಲಿ. ಸೊ ಇದು ಫ್ರಂಟಿಂದ ಹಾಕ್ತಾರೆ, 1 mm 2 mm ಗ್ಯಾಪ್ ಕೊಟ್ಬಿಟ್ಟು ಅಲ್ಲಿಂದ ಹಾಕ್ತಾರೆ. ಸೊ ಎಲ್ಲೂ ಕೂಡ ಗ್ಯಾಪು ಎಡ್ಜಸ್ಸಲ್ಲಿ ಆ ಕಡೆ ಈ ಕಡೆ ಎಡ್ಜಸ್ಸಲ್ಲಿ ಗ್ಯಾಪ್ ಇರಬಾರ್ದು. ಆ ಥರ ನಿಮಗೆ ಆ ಒಂದು ಆರ್ಟಿಫಿಷಿಯಲ್ ನೇಲ್ ಅನ್ನೋದು ಫಿಕ್ಸ್ ಆಗಬೇಕು. ಆ ಥರ ನೀವು ನೋಡಿಕೊಂಡು ಮೊದಲನೇದಾಗಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಪ್ರೋಸೆಸ್ ಯಾವ ಥರ ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಮತ್ತು ಕೆಲವೊಂದು ಐಟಮ್ಮು ಇಲ್ಲಿ ನಾನು ತೋರಿಸ್ತೀನಿ, ಮತ್ತು ಅದನ್ನೇ ಹೆಸ್ರು ಹೇಳೋ ಥರ ಇಲ್ಲ. ನೇಮ್ ಪಾಲಿಶ್ ಹೆಸ್ರು ನೇಮ್ ಆಗಿರ್ಬೋದು, ಬ್ರ್ಯಾಂಡ್ ನೇಮ್ ಆಗಿರ್ಬೋದು. ಸೊ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರಾ, ಇಲ್ಲ ಅಂತಲೇ ನಿಮಗೆ ನೇಲ್ ಆರ್ಟ್ ಕಂಪ್ನಿನಲ್ಲಿ ಯಾವುದ್ಯಾವ್ದು ಯೂಸ್ ಮಾಡ್ತಾರೆ, ಅಂದರೆ ಪಾರ್ಲರಲ್ಲಿ ಯಾವುದ್ಯಾವ್ದು ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿರೋರ ಹತ್ರ ನೀವು ತೋರಿಸ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಟ್ರಿಮ್ ಮಾಡ್ತಿದ್ದಾರೆ ಎಕ್ಸ್ಟ್ರಾ ನೇಲ್ಸ್ ಏನೇನಿರುತ್ತೆ. ಆರ್ಟಿಫಿಷಿಯಲ್ ನೇಲ್ಸ್ ಹಾಕೋಗಿದ್ರೆ ನಮ್ಮ ನೇಲ್ಸ್ ಲೆಂತನ್ನು ಕಟ್ ಮಾಡ್ತಾರೆ. ಇಲ್ಲ ಅಂತಂದರೆ ನೀವು ಉಗುರು ಬೆಳೆಸಿದ್ದೀರಾ ಅಂತಂದರೆ ಇನ್ನೂ ತುಂಬ ಕಂಫರ್ಟಬಲ್. ಆರ್ಟಿಫಿಷಿಯಲ್ ಹಾಕ್ಸ್ಕೊಂಡ್ರೆ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ಬಟ್ ನೀವು ಒರಿಜಿನಲ್ ನೇಲ್ಸ್ ಇತ್ತು ಅಂದರೆ ಕಂಫರ್ಟಬಲು ಮತ್ತು ತುಂಬ ಬೇಗ ಆಗುತ್ತೆ ಇದು. ಸೊ ನಾನು ಉಗುರು ಬೆಳೆಸಿರಲಿಲ್ಲ, ಹಂಗಾಗಿ ಎಲ್ಲ ಸ್ವಲ್ಪನೇ ಎತ್ತಿ ಎಲ್ಲ ಟ್ರಿಮ್ ಮಾಡಿ ಈ ಥರ ರಫ್ ಮಾಡ್ತಾರೆ. ಎಡ್ಜಸ್ಸು ರಫ್ ಮಾಡ್ತಾರೆ, ಯಾಕಂದರೆ ಶಾರ್ಪ್ ಇರಬಾರ್ದು. ಅಲ್ಲೇ ಇದು ಎಡ್ಜಸ್ಸಲ್ಲಿ ಶಾರ್ಪ್ ಇರಬಾರ್ದು, ಅದಕ್ಕಾಗಿ ರಫ್ ಮಾಡ್ತಾರೆ. ಮತ್ತು ಆರ್ಟಿಫಿಷಿಯಲ್ ನೇಲ್ ಅನ್ನೋದು ತುಂಬ ಫಿಕ್ಸಾಗಿ ನೀಟಾಗಿ ಕೂತ್ಕೊಳ್ಳೋದಕ್ಕೆ ಕಾರಣ. ಸೊ ಈ ಥರ ಎಡ್ಜಸ್ಸಲ್ಲಿ ಮತ್ತು ಫ್ರಂಟ್ ಮೇಲ್ಗಡೆ ಎಲ್ಲ ನೀಟಾಗಿ ಈ ಥರ ರಫ್ ಮಾಡ್ತಾರೆ. ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡ್ಬೋದು. ಇಲ್ಲ ಬೇಕಿತ್ತು ಅಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಮೀಶೋದಲ್ಲೆಲ್ಲ ಸಿಗುತ್ತೆ. ಸೊ ಹೋಗಿ ಸರ್ಚ್ ಮಾಡ್ಬೋದು. ನೇಲ್ ಆರ್ಟ್ ಒಂದು ಕಿಟ್ ಅಂತ ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ತೋರಿಸ್ತಾರೆ. ನಂತರ ಇಲ್ಲೆಲ್ಲ ರಫ್ ಮಾಡ್ಕೊತಾ ಇದ್ದಾರೆ ನೀಟಾಗಿ, ಒಂದು ಸ್ವಲ್ಪ ಜಾಸ್ತಿ ಬೇಡ. ಸೊ ಒರಿಜಿನಲ್ ನೇಲ್ಸ್ ಅಲ್ವ, ಜಾಸ್ತಿ ರಫ್ ಮಾಡ್ಕೊಬಾರ್ದು, ಅದು ಒಂದು ಲೇಯರ್ಸ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಈ ಥರ ನೀಟಾಗಿ ಒಂದು 2 ಮಿನಿಟ್ಸು ಈ ಥರ ರಫ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಈ ಥರ ಪ್ರೋಸೆಸ್ ನಾನು ಏನೇನು ತೋರಿಸ್ತಾ ಇದ್ದೀನಿ ನೀವು ನೀಟಾಗಿ ಮಾಡ್ಕೊಂಬಿಟ್ರೆ ಮನೇಲೇ ಆರಾಮಾಗಿ ನೇಲ್ ಎಕ್ಸ್ಟೆನ್ಷನ್ ಮಾಡ್ಕೊಬೋದು. ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ತೀವಿ ಅಂದರೆ ಏನೆಲ್ಲ ಮ್ಯಾಕ್ಸಿಮಮ್ 700 800 ಆದರೂ ಕೊಡಬೇಕು. ಅದು ಡಿಸೈನ್ ವೈಸ್ ಇನ್ನೂ ಬೇಕು ಅಂತಂದರೆ 1000 ಅರೌಂಡ್ ಇನ್ನೂ 1000 ಮೇಲೆ ಆಗುತ್ತೆ. ಆಮೇಲೆ ಇದೆಲ್ಲ ನೀಟಾಗಿ ರಫ್ ಮಾಡಿದ್ಮೇಲೆ ಈ ಥರ ಒಂದು ಆಟ ಏನಿರುತ್ತೆ ಅದರಲ್ಲಿ ನಿಮ್ಗೆ ಈ ಥರ ಎಕ್ಸ್ಟ್ರಾ ಮತ್ತು ವೇಸ್ಟ್ ಇರೋದು, ಉಗುರು ಸುತ್ತ ಇರೋದನ್ನೆಲ್ಲ ನೀಟಾಗಿ ತೆಗೆದುಬಿಡ್ತಾರೆ ಆ ಒಂದು ಮೆಟೀರಿಯಲಲ್ಲಿ. ಇದು ಕೂಡ ನಿಮಗೆಲ್ಲ ಒಂದು ಕಾಂಬೋನಲ್ಲೇ ಸಿಗುತ್ತೆ. ಇವಾಗ ನಾನು ರಫ್ ಮಾಡೋದು ಈ ಒಂದು ಐಟಮ್ ಎಲ್ಲ ನಿಮಗೆ ಕಾಂಬೋನಲ್ಲೇ ಸಿಗ್ಬಿಡುತ್ತೆ. ಸೊ ನೀವು ಒಂದೊಂದೇ ಪರ್ಚೇಸ್ ಮಾಡೋ ನೆಸೆಸಿಟಿ ಇರೋಲ್ಲ. ಸೊ ನೀಟಾಗಿ ವೇಸ್ಟೇಜ್ ಎಲ್ಲ ಏನಿರುತ್ತೆ, ವೈಟ್ ಭಾಗ ಎಲ್ಲ ಉಗುರು ಸುತ್ತ ಇರುತ್ತಲ್ಲ ಅದನ್ನೆಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಾರೆ. ನಂತರ ಇಲ್ಲಿ ಪ್ರೈಮರ್ ಹಾಕ್ತಾಯಿದ್ದಾರೆ. ಸೊ ಪ್ರೈಮರ್ ಏನಕ್ಕೆ ಹಾಕ್ತಾರೆ ಅಂತಂದರೆ ಫಸ್ಟ್ ನಮ್ಮ ನೇಲು ಫಿಕ್ಸ್ ಆಗಬೇಕು. ಆರ್ಟಿಫಿಷಿಯಲ್ ನೇಲ್ಸ್ ಏನು ಅಟ್ಯಾಚ್ ಮಾಡ್ತಾರೆ ಅದೆಲ್ಲ ನೀಟಾಗಿ ಫಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ಈಗ ಎಲ್ಲ ಅಟ್ಯಾಚ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಆರ್ಟಿಫಿಷಿಯಲ್ಲು ನೇಲ್ಸ್ ಅಟ್ಯಾಚ್ ಮಾಡೋದಕ್ಕೆ ಅದಕ್ಕೆ ಗಮ್ ಹಾಕ್ತಾಯಿದ್ದಾರೆ. ಆ ಗಮ್ ಕೂಡ ನಿಮಗೆ ಆರ್ಟಿಫಿಷಿಯಲ್ ನೇಲ್ಸ್ ಜೊತೆಗೇ ಬರುತ್ತೆ. ನೇಲ್ಸು ಕಾಂಬೋ ಬೇರೆ ಬರುತ್ತೆ, ಮತ್ತು ರಫ್ ಮಾಡೋದು ಈ ಒಂದು ಏನು ತೋರಿಸುತ್ತೆ ಕ್ಲೀನ್ ಮಾಡೋದು ಉಗುರು ಸುತ್ತನೂ ಅದೆಲ್ಲ ನಿಮಗೆ ಸಪ್ರೇಟ್ ಕಾಂಬೋನೇ ಬರುತ್ತೆ. ಸೊ ಈಗ ನೇಲ್ ಅನ್ನೋದು 1 mm ಇಲ್ಲ 2 mm ಬಿಟ್ಬಿಟ್ಟು ಅಲ್ಲಿಂದ ಅಟ್ಯಾಚ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಎಡ್ಜಸ್ಸಲ್ಲಿ ಗ್ಯಾಪ್ ಇರಬಾರ್ದು, ಆ ಥರ ನೀಟಾಗಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ.
ಸೊ ಒಂದು 2 ಮಿನಿಟ್ಸ್ ಬಿಡಿಸ್ಬಿಟ್ರೆ ನೀಟಾಗಿ ಗಮ್ ಅನ್ನೋದು ಅಟ್ಯಾಚ್ ಆಗುತ್ತೆ. ನಂತರ ನಿಮಗೆ ಎಷ್ಟು ಬೆರಳಿಗೆ ಬೇಕು ಅಂತ ನೋಡಿಕೊಂಡು ನೀವು 2 ಹ್ಯಾಂಡ್ಸ್ ಕೂಡ ಹಾಕ್ಕೋಬೋದು. ನಾನು ಒಂದು ಕೈಗೆ ಮಾತ್ರ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ನಮಗೆ ಕಂಫರ್ಟಬಲ್ ಇರೋಲ್ಲ ಮನೆ ಕೆಲಸ ಮಾಡಬೇಕಾದ್ರೆ ಅಂತ ಹೇಳ್ಬಿಟ್ಟು. ಸೊ ಈಗೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಸೊ ಬಿಗಿನರ್ಸ್ ಮನೆಯಲ್ಲೇ ಮಾಡ್ಕೋತಾರೆ ಆದರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಬಿಗಿನರ್ಸ್ ಆದರೆ ಸೊ ಮಾಡಿದ ತಕ್ಷಣ ಅದು ಬರೋದಿಲ್ಲ. ನೆಕ್ಸ್ಟ್ ಎಲ್ಲದಕ್ಕೂ ನಾನು ಇಲ್ಲಿ ಗಮ್ ಹಾಕ್ಕೊಂಡು ಅಟ್ಯಾಚ್ ಮಾಡಿದ್ದಾರೆ. ಸೊ ಲೆಂತ್ ಕೂಡ ಅಷ್ಟೇ, ಆರ್ಟಿಫಿಷಿಯಲ್ ನೈಲ್ಸ್ ಲೆಂತ್ ನಿಮಗೆ ಶೇಪ್ ಕೂಡ ಅಷ್ಟೇ ಇಲ್ಲ ಲೆಂತ್ ಆಗಿರ್ಬೋದು. ಜಾಸ್ತಿ ಶಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಲುಕ್ ಇರೋದಿಲ್ಲ ಮತ್ತು ಅದು ನೈಲ್ಸು ಬೇಗನೆ ಗಮ್ ಹೋಗ್ಬಿಟ್ಟು ಬೇಗ ಬಂದ್ಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೆಂತ್ ಇರಲಿ ಮತ್ತು ಶೇಪ್ ಕೂಡ ಅಷ್ಟೇ ಸ್ಕ್ವೇರ್ ಶೇಪ್ ಆಗಿರ್ಬೋದು, ರೌಂಡ್ ಆಗಿರ್ಬೋದು, ಇಲ್ಲ ಡೈಮಂಡ್ ಶೇಪ್ ಆಗಿರ್ಬೋದು, ಯಾವ ಶೇಪ್ ಬೇಕೋ ಆ ಶೇಪ್ ನೋಡಿಕೊಂಡು ನೀವು ನೈಲ್ಸ್ ಕಟ್ಟರಲ್ಲೇ ಕಟ್ ಮಾಡಿಕೊಂಡು ಆಮೇಲೆ ನೀಟಾಗಿ ರಫ್ ಮಾಡ್ಕೊಬೋದು. ಸೊ ಈಗ ನಾನು ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಕ್ವೇರೇ ಮಾಡಿಸ್ಕೊಂಡಿದ್ದೆ. ಸೊ ಅದನ್ನು ಈಗ ತೋರಿಸ್ತಾ ಇದ್ದೀನಿ. ಸೊ ನಾನು ಕೂಡ ಇದು ಫಸ್ಟ್ ಟೈಮು ಮನೇಲಿ ಮಾಡ್ತಾಯಿದ್ದಾರೆ. ಸೊ ನಮಗೂ ಹೆಂಗೋ ಪ್ರಾಕ್ಟೀಸ್ ಆಗುತ್ತೆ. ಸೊ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಆಚೆ ಹೋಗಿ 700 ಇಲ್ಲ 1000 ಮಿನಿಮಮ್ ಅಷ್ಟಾದರೂ ಕೊಡಲೇಬೇಕು ನಮಗೆ ಚೆನ್ನಾಗಿರೋ ನೈಲ್ ಆರ್ಟ್ ಮಾಡಿಸ್ಕೋಬೇಕು ಅಂತಂದರೆ. ಹೀಗೆಲ್ಲ ಅದೆಲ್ಲ ಶೇಪು ಮತ್ತು ಲೆಂತೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ನೆಕ್ಸ್ಟ್ ಟೈಮಲ್ಲಿ ಎಲ್ಲ ಮತ್ತೆ ರಫ್ ಮಾಡ್ತಾಯಿದ್ದಾರೆ. ಸೊ ಎಡ್ಜಸ್ಸಲ್ಲಿ ಮತ್ತು ನಾವು ಏನೇ ಶೇಪ್ ಕಟ್ ಮಾಡಿದರೂ ಕೂಡ ರಫು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಎಲ್ಲ ನೀಟಾಗಿ ರಫ್ ಮಾಡಿಕೊಂಡು. ಸೊ ನೋಡಿ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದರೆ ಮನೇಲಿ ಆರಾಮಾಗಿ ಫಂಕ್ಷನ್ಸ್ಗೆ, ಮದುವೆಗಳಿಗೆ ಮತ್ತು ನೀವು ನಿಮಗೆ ಗೊತ್ತಿರೋರಿಗೆ ಮತ್ತು ಮನೆಯಲ್ಲಿರೋರಿಗೆ ಎಲ್ಲ ಆರಾಮಾಗಿ ಮಾಡ್ಕೊಬೋದು. ಸೊ ನೀವು ಒಂದು ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ ಇದಕ್ಕೆ ನಿಮಗೆ ಒಂದು 2 ಇಯರ್ಸ್ ನಿಮಗೆ ಟೆನ್ಷನ್ ಇರೋಲ್ಲ. ಅಷ್ಟೇ, ಒಂದು 2000 3000 ನೀವು ಒಂದು ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ ನೀವೊಂದು 2-3 ಇಯರ್ಸ್ ನಿಮಗೆ ಟೆನ್ಷನ್ ಇರೋಲ್ಲ ಮತ್ತೆ ಇದು ಮಾಡಬೇಕು ಅಂತ. ಸೊ ಇದೆಲ್ಲ ಆದಮೇಲೆ ರಫ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸತಿ ಪ್ರೈಮರ್ ಹಚ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ನೈಲು ಒರಿಜಿನಲ್ ನೈಲ್ಗೆ ಚೆನ್ನಾಗಿ ಫಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಪ್ರೈಮರ್ ಹಾಕ್ತಾಯಿದ್ದಾರೆ. ಸೊ ಪ್ರೈಮರ್ ಅನ್ನೋದು ನಿಮ್ಗೆ ಮಿಂತ್ರಾನಲ್ಲಿ ಸಿಗುತ್ತೆ ನೋಡಿ, ಚೆನ್ನಾಗಿರೋ ಬ್ರ್ಯಾಂಡ್ ಆದರೆ ಮಿಂತ್ರಾನಲ್ಲೇ ಸಿಗುತ್ತೆ. ನಂತರ ಈಗೆಲ್ಲ ಮತ್ತೆ ಪ್ರೈಮರ್ ಹಾಕ್ಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಸೊ ಒಂದೊಂದು ಪ್ರೋಸೆಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಒಂದು ಸತಿ ನಾವೇನಾದರೂ ಇಲ್ಲಿ ಒಂದು ಮಿಸ್ಟೇಕ್ ಮಾಡ್ಕೊಂಬಿಟ್ರೆ ಅದು ಕಂಪ್ಲೀಟಾಗಿ ಒಂದು ಫಿನಿಶಿಂಗ್ ಲುಕ್ ಬರೋದಲ್ಲ, ಗ್ಲಾಸಿ ಲುಕ್ ಬರೋದಿಲ್ಲ, ಎಲ್ಲ ಮಿಸ್ಟೇಕಾಗಿ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಒಂದೊಂದು ಪ್ರೋಸೆಸ್ ಕೂಡ ನೀವು ಮಾಡ್ಕೋಬೇಕಾದ್ರೆ ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಪ್ರೈಮರ್ ಹಾಕ್ತಾನೆ ಒಂಥರ ಗ್ಲಾಸಿ ಲುಕ್ಕು ಮತ್ತು ಒಂಥರ ಫಿನಿಶಿಂಗ್ ಲುಕ್ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ನಿಮಗೆ ಬೇರೆ ಒಂದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಆಫ್ಲೈನಲ್ಲಿ ಕೂಡ ಸಿಗುತ್ತೆ. ಮತ್ತು ನೇಮ್ ಪಾಲಿಷ್ ಕೂಡ ನಿಮ್ಮ ಆಪ್ಷನಲ್ಲು. ಈ ಒಂದು ನೇಮ್ ಪಾಲಿಶು ಪರ್ಮನೆಂಟ್ ಹಾಕ್ಸ್ಕೊಳ್ಳೋದು ನಾವು ಪಾರ್ಲರಲ್ಲಿ ಬಂದು ಒಂದು 1 ಮಂತ್ ಏನೂ ಆಗೋಲ್ಲ. ನಾನಿವಾಗ ತೋರಿಸ್ತಾ ಅಂತಾರೆ ನೈಲ್ ಆರ್ಟು 20 to 25 ಡೇಸು ಏನೂ ಹಾಳಾಗೋದಿಲ್ಲ. ಸೊ ನಾವು ಒಂದು 50 ರುಪೀಸ್ ಕೊಟ್ಟು ತೊಗೊಂಡು ಹಾಕ್ಕೋತೀವಿ ಅಂತಂದರೆ ಒಂದು 2 ಡೇಸ್ ಇರೋದೇ ಹೆಚ್ಚು. ನಾವು ನೀರಲ್ಲಿ ಆಡ್ತಾಯಿದ್ರೆ ಬೇಗ ಹೋಗ್ಬಿಡುತ್ತೆ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಮತ್ತು ಒಂದು ಬ್ರ್ಯಾಂಡ್ ನೇಮ್ ಪಾಲಿಶ್ ಯೂಸ್ ಮಾಡೋದ್ರಿಂದ ನಮಗೆ 20 to 25 ಡೇಸ್ ಏನೂ ಆಗೋದಿಲ್ಲ. ಫಂಕ್ಷನ್ಸ್ಗೂ ಅಷ್ಟೇ ತುಂಬ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪ್ರೈಮರೆಲ್ಲ ಹಾಕ್ಕೊಂಡ್ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಮಿಷಿನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನೈಲ್ ಆರ್ಟ್ಗೆ ಈ ಮಿಷಿನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 250-300 ಏನೋ ಆಯಿತು. ಚಿಕ್ಕದು ದೊಡ್ಡದೊಂದಿತ್ತು, ಅದು ಸ್ವಲ್ಪ ರಿಪೇರಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಒಂದು ಮಂತ್ಸ್ಗಾಗಷ್ಟು ಮಾತ್ರ ನಾವು ಪರ್ಚೇಸ್ ಮಾಡಿದ್ದೀವಿ. ಅದು ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಸತಿ ಎಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಿಮ್ಗೆ ನೇಮ್ ಪಾಲಿಶು ಅಷ್ಟೇ ಮಾಮೂಲಿಯಾಗಿ ಡ್ರೈ ಆಗೋದಿಲ್ಲ, ಮಿಷಿನ್ ಇದ್ರೇ ಮಾತ್ರ ಡ್ರೈ ಆಗೋದು. ಮತ್ತು ಕಂಪ್ಲೀಟಾಗಿ ನೈಲ್ ಆರ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಆ ಮಿಷಿನೇ. ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಜೆಲ್ಲು ಮತ್ತು ಪೌಡ್ರು ಅಷ್ಟೇ ನಿಮಗೆ ಇದೆಲ್ಲ ಕಾಂಬೋನಲ್ಲೇ ಸಿಗುತ್ತೆ. ನಾನು ಅದೆಲ್ಲ ನೇಮ್ ಮೆನ್ಷನ್ ಮಾಡ್ತೀನಿ. ಸೊ ಇದೆಲ್ಲ ನೀಟಾಗಿ ಈ ಥರ ಪ್ಯಾಕ್ ಆಗ್ತಾ ಇರೋದು ಏನಕ್ಕೆ ಅಂತ ಅಂದರೆ ಸೊ ಅದನ್ನು ಆ ಪೌಡ್ರನ್ನ ಎಲೆಕ್ಟ್ರಿಕಲ್ ಪೌಡ್ರು ಅಂತಾರೆ. ಲಿಕ್ವಿಡ್ ಕೂಡ ಅದ್ರ ಜೊತೆಲೇ ಬರುತ್ತೆ. ನಾನು ತಗೊಂಡಿರೋಂಥ ಬ್ರ್ಯಾಂಡು ಎಕ್ಸ್ಫ್ಲೋ ನೈಲ್ ಸಿಸ್ಟಮ್ ಅಂತ ಪಾಲಿಮರ್ದು. ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಬಾಟ್ಲು ನಿಮಗೆ. ಸೊ
ನೀವು ಇದನ್ನೆಲ್ಲ ನಾವು ಆನ್ಲೈನಾಗೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಲೇ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋರ ಹತ್ರ ನೀವೇನಾದರೂ ಅವ್ರ ಹತ್ರ ಕಾಂಟ್ಯಾಕ್ಟ್ ಇದ್ದರೆ ಅವ್ರ ಕೈಯಲ್ಲಿ ಕೂಡ ನೀವು ತರಿಸ್ಕೊಬೋದು. ಒಂದು ಬ್ರ್ಯಾಂಡ್ ತೊಗೊಂಬಿಟ್ರೆ ನಿಮಗೆ ಒಂದು ಲಾಂಗ್ ಲಾಸ್ಟಿಂಗ್ ಅಂತಲೇ ಹೇಳ್ಬೋದು. ಸೊ ಬ್ರ್ಯಾಂಡ್ ಅಲ್ದಿರ ನಾವು ಲೋಕಲ್ ಯಾವುದಾದ್ರು ತೊಗೊಬಿಟ್ರೆ ಸೊ ನೇಲ್ ಆರ್ಟು ತುಂಬ ದಿವಸ ಇರಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಸೊ ಇದನ್ನು ಅಷ್ಟೇ, ಫಸ್ಟು ಆ ಲಿಕ್ವಿಡ್ನ ಅಪ್ಲೈ ಮಾಡಿಕೊಂಡು ನಂತರ ಪೌಡ್ರ್ ಜೊತೆಗೆ ಲಿಕ್ವಿಡ್ ಎರಡು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಒರಿಜಿನಲ್ಲು ನೇಲ್ ಆರ್ಟು ಮತ್ತು ಆರ್ಟಿಫಿಷಿಯಲ್ ನೇಲ್ ಏನಿರುತ್ತೆ ಸೊ ಅದೆರಡು ಕಂಪ್ಲೀಟಾಗಿ ಲೆವೆಲ್ಲಾಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಗ್ಯಾಪ್ ಇರುತ್ತಲ್ವ, ಸೊ ತಗ್ಗು ಹಿಗ್ಗು ಇರುತ್ತಲ್ಲ ಅಲ್ಲಿ ನಮಗೆ ಮೇಂಟೈನ್ ಆಗುತ್ತೆ ಇದು. ಸೊ ನಮಗೆ ಈ ಥರ ತಡ್ರಿಸಲ್ಲ, ನೀಟಾಗಿ ಒಂದು ಫ್ಲೋ ಆಗಿರುತ್ತೆ, ಸೊ ಲೆವೆಲ್ ಆಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ನಂತರ ನಾನು ಮೆನ್ಷನ್ ಮಾಡಿರ್ತೀನಿ ಒಂದು ಪೌಡ್ರನ್ನ, ನಾನು ಫೋಟೋ ಹಾಕಿದ್ದೀನಿ ನೋಡ್ಕೊಬೋದು. ಸೊ ಈ ಬ್ರ್ಯಾಂಡ್ ಸಿಕ್ಕರೆ ನೀವು ತೊಗೊಳ್ಳಿ, ತುಂಬ ಚೆನ್ನಾಗೈತೆ ಬ್ರ್ಯಾಂಡ್. ಆಲ್ಮೋಸ್ಟ್ ಅವರು 1 ಇಯರಿಂದ ಯೂಸ್ ಮಾಡ್ತಾಯಿದ್ದಾರಂತೆ. ಸೊ ನನಗೂ ಅದು ರಿಕಮೆಂಡ್ ಮಾಡಿದ್ರು. ಸೊ ಲೈಟಲ್ಲಿ ಅದು ಎಲ್ಲ ಡ್ರೈ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ನಾವು ಲೈಟಲ್ಲೇ. ಸೊ ಇದು ನೀವು 250-300 ತೊಗೋಬೋದು, 150 ಅಷ್ಟರಲ್ಲೂ ಇದೆ. ಬಟ್ ನೀವು ಒಂದು ಸತಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬಿಟ್ರೆ ತುಂಬ ದಿವಸ ಬರುತ್ತೆ. ಇದಕ್ಕೆ ಮಾಡ್ಕೊಂಡ್ಮೇಲೆ ಕೂಡ ಇನ್ನೊಂದು ಸತಿ ರಫ್ ಮಾಡ್ಕೊಬೇಕಾಗುತ್ತೆ. ಆದರೆ ಡ್ರೈ ಆದಮೇಲೆ ನೀಟಾಗಿ ಇನ್ನೊಂದು ಸತಿ ರಫ್ ಮಾಡಿಕೊಂಡು ಸೊ ಕಂಪ್ಲೀಟಾಗಿ ಡ್ರೈ ಆಗಲಿ. ನಂತರ ಅದು ಮಾಮೂಲಿ ಏರಲ್ಲಿ ನಾವು ಗಾಡಿನಲ್ಲಿ ಅದನ್ನು ಡ್ರೈ ಮಾಡೋದಕ್ಕಾಗಲ್ಲ. ಸೊ ಈ ಥರ ಎಲ್ಲ ನೀಟಾಗಿ ಶೇಪ್ ಔಟ್ ಆಗಿಬಿಡುತ್ತೆ. ನೋಡ್ಕೊಂಡು ರಫ್ ಮಾಡಬೇಕಾದ್ರೆ ಒಂದು ಸತಿ ನಾವು ನೇಲ್ ಅನ್ನೋದು ತುಂಬ ಶೇಪ್ ಔಟ್ ಆಗಿಬಿಡುತ್ತೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ, ಡ್ರೈ ಎಲ್ಲ ಆದಮೇಲೆ ನೈಮ್ ಪಾಲಿಶಲ್ಲಿ ನೀಟಾಗಿ ಹಾಕ್ತಾಯಿದ್ದಾರೆ. ಸೊ ಫೈನಲ್ಲಿ ನೈಮ್ ಪಾಲಿಶ್ ನಿಮ್ಗೆ ಯಾವ ಕಲರ್ ಬೇಕೋ ನೀವು ತೊಗೋಬೋದು. ನಾನು ತಗೊಂಡಿರೋ ಬ್ರ್ಯಾಂಡು ಅವ್ರ ಕಡೆಯಿಂದ ನನಗೆ ಆಗ್ತಾಯಿರೋದಲ್ವ, ಸೊ ನಾವು ಬ್ರ್ಯಾಂಡ್ ಅವ್ರು ನಮಗೂ ಹೇಳೋದಿಲ್ಲ. ಸೊ ನಾವು ಅದನ್ನು ಮೆನ್ಷನ್ ಕೂಡ ಮಾಡೋ ಹಂಗಿಲ್ಲ. ನಾನು ಫಸ್ಟ್ ಹೇಳ್ದಂಗೆ ನೇಲ್ ಆರ್ಟ್ ನಿಮ್ಗೇನಾದ್ರು ಕಾಂಟ್ಯಾಕ್ಟ್ ಇದ್ದರೆ ನೀವು ಅದನ್ನು ತೊಗೋಬೋದು. ಚೆನ್ನಾಗಿರೋ ಒಂದು ಬ್ರ್ಯಾಂಡ್ ಯಾವುದಿದೆ ಅದನ್ನು ಸರ್ಚ್ ಮಾಡಿ. ಸೊ ಗ್ಲ್ಯಾಮ್ ಕೂಡ ತುಂಬ ಚೆನ್ನಾಗಿದೆ, ಅದು ಒಂದು more ಟ್ರೈ ಮಾಡಿ. ಸೊ ಅದು ನನಗೆ ಮೆನ್ಷನ್ ಮಾಡಲಿಲ್ಲ ಅವರು, ನೇಮ್ ಪಾಲಿಶ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು ನೇಮ್ ಪಾಲಿಶ್ ಹಾಕ್ಕೋಬೇಕಾದ್ರೆ. ನಾವು ಮಾಮೂಲಿ ನೇಮ್ ಪಾಲಿಶ್ ಹೆಂಗಂದರೆ ಹಂಗೆ ಹಾಕ್ಕೊಂಬಿಡ್ತೀವಿ, ಆ ಥರ ಆಗೋದಿಲ್ಲ. ಸೊ ನಾವು ಇದು ಲಾಂಗ್ ಲಾಸ್ಟ್ ಉಳಿಯೋದ್ರೆ ಒಂದು 25 ಡೇಸು ಈಗೇನು ಮಾಡ್ಕೊಂಡಿರ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀಟಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಯಾರಾದರೂ ಅಪ್ಲೈ ಮಾಡೋರಿದ್ದರೆ ಬೇರೆಯವ್ರ ಕೈಗೆ ಅಪ್ಲೈ ಮಾಡಿಸ್ಕೊಬೋದು ನೀಟಾಗಿ. ಸೊ ಅದಾದಮೇಲೆ ಈ ನೈಮ್ ಪಾಲಿಶು ಮಾಮೂಲಿ ಗಾಳಿನಲ್ಲಿ ಆಕ್ಸಿಜನಲ್ಲಿ ಡ್ರೈ ಆಗೋದಿಲ್ಲ, ಆ ಲೈಟಲ್ಲಿ ಮಾತ್ರ ಡ್ರೈ ಆಗೋದು. ಸೊ ಒನ್ಸ್ ಅಗೇನ್ ಡ್ರೈ ಆದಮೇಲೆ ನೆಕ್ಸ್ಟ್ ಟೈಮ್ ಸೆಕೆಂಡ್ ಕೋಟು ಡಬಲ್ ಕೋಟ್ ಹಾಕ್ತಾಯಿದ್ದಾರೆ. ಸೊ ಅದೊಂಥರ ಡಾರ್ಕ್ ಮೆರೂನ್, ರೆಡ್ ಅಂತನಲ್ಲ, ಒಂಥರ ಮೆರೂನ್ ಕಲರ್ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಆ ಕಲರ್ ಚೂಸ್ ಮಾಡಿಕೊಂಡೆ. ಸೊ ನಿಮಗೂ ಬೇರೆ ಕಲರ್, ನ್ಯೂಟ್ ಕಲರು ಎಲ್ಲ ತುಂಬ ಶೇಡಸ್ ಸಿಗುತ್ತೆ, ನೀವು ಸರ್ಚ್ ಮಾಡ್ಬೋದು. ಆನ್ಲೈನಲ್ಲಿ ಕೂಡ ಅಷ್ಟೇ, ಗ್ಲ್ಯಾಮು ಮತ್ತು ಇನ್ಯಾವ ಥರ ನಾನು ಸಿಕ್ಕರೆ ಮೆನ್ಷನ್ ಮಾಡ್ತೀನಿ ಬೇರೆ ಹೆಸ್ರುಗಳೆಲ್ಲ. ಸೊ ಆ ಥರ ಎಲ್ಲ ಸರ್ಚ್ ಮಾಡಿಕೊಂಡು ಚೆನ್ನಾಗಿರೋ ಬ್ರ್ಯಾಂಡ್ ತೊಗೊಬಿಟ್ರೆ ನೀವು ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಫೈನಲ್ ಲುಕ್ ಹೆಂಗೆ ಕಾಣುತ್ತೆ ಅಂತ. ಸೊ ಒಂದು ಸ್ವಲ್ಪ ಡಿಸೈನ್ ಇರಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಬೆರಳಿಗೆ ಮಾತ್ರ ಗೋಲ್ಡ್ ಶೈನಿಂಗ್ ಇರೋ ಅಂಥ ನೈಮ್ ಪಾಲಿಶ್ನ ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ಕ್ರಾಸಾಗಿ ನಾನು ಅಪ್ಲೈ ಮಾಡಿಕೊಂಡೆ. ಸೊ ನನ್ನ ಮಗಳು ಬೇಕು ಅಂತ ಇದಕ್ಕೋಸ್ಕರ ಅವಳಿಗೂ ಕೂಡ ಹಾಕ್ತಾಯಿದ್ದಾರೆ, ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ನೈಮ್ ಪಾಲಿಶ್ ಹಾಕ್ಬೇಕಾದ್ರೆ ನೀಟಾಗಿ ಗ್ಲಾಸಿಯಾಗಿ ಕಾಣಲಿ ಮತ್ತು ಒಂದು ಫ್ಲೇರಾಗಿ ಚೆನ್ನಾಗಿ ಕಾಣಬೇಕು. ನೀವು ತಡ್ರಿಸ್ಕೊಂಡು ಹಾಕೋದು ಇಲ್ಲ ಆ ಥರ ಎಲ್ಲ ಮಾಡಿಬಿಟ್ರೆ ಕಂಪ್ಲೀಟ್ ಲುಕ್ಕು, ಫಿನಿಶಿಂಗ್ ಲುಕ್ ಬರೋದಿಲ್ಲ. ಸೊ ಅದಾದಮೇಲೆ ಫೈನಲ್ ಏನು ಅಂತ ಅಂದರೆ ಟಾಪ್ ಕೋಟ್ ಅಂತ ಹಾಕ್ತಾರೆ. ಈ ಟಾಪ್ ಕೋಟು ವೆರಿ ಇಂಪಾರ್ಟೆಂಟ್. ಫೈನಲ್ ಒಂದು ಗ್ಲಾಸ್ ಫಿನಿಶಿಂಗ್ ಏನಂತಾರೆ ಆ ಲುಕ್ ಕೊಡೋ ಇದು ಇದೆ ಟಾಪ್ ಕೋಟ್ ಅಂತಾರಲ್ಲ ಅದು. ಸೊ ಇಷ್ಟೇ ಫೈನಲ್ ಪ್ರೋಸೆಸ್ ಇದೇನೆ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲೆ ನೀವು ಮತ್ತೊಂದು ಸತಿ ಡ್ರೈ ಮಾಡ್ಕೊಂಬಿಟ್ರೆ ಹೇಗೆ ಬಂತು ಅಂತ ನಾನು ತೋರಿಸ್ತೀನಿ. ಲಾಸ್ಟ್ ಫಿನಿಶಿಂಗು ನನ್ನ ಒಂದು ನೈಲ್ಸ್ ಆರ್ಟ್ 2 months ಇಲ್ಲ 1.5 months ಈ ಥರ ಮಾಡಿಸ್ಕೊಂಬಿಟ್ರೆ ನೀವು ಕಂಪ್ಲೀಟಾಗಿ 1 ತಿಂಗಳು 1 ಮಂತ್ ಏನೂ ಆಗೋದಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಫೈನಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು. ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ನಾನು ರೆಕಗ್ನೈಸ್ ಮಾಡ್ತಾಯಿಲ್ಲ, ಸೊ ಡೈರೆಕ್ಟಾಗಿ ಇನ್ನೂ ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಅದು ಬಂತು ಅಂತ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.